ಮಾನ್ಯ ಪತ್ರಿಕಾ ಬಂಧುಗಳೇ, ರಾಜ್ಯದ IT-BT ಸಚಿವರು ಮಾನ್ಯ ಮಲ್ಲಿಕಾರ್ಜುನ ಖರ್ಗೆ ಅವರು, ಪ್ರಿಯಾಂಕಾ ಖರ್ಗೆ ಅವರು ಇವತ್ತೊಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಭಾರತೀಯ ಜನತಾ ಪಕ್ಷ RSS ಎಂಬ ದೆವ್ವದ ನೆರಳಿನಲ್ಲಿ ಬದುಕ್ತದೆ ಅಂತ. ಅವರ ತಲೆ ಯಾಕೆ ಇಷ್ಟೊಂದು ಕೆಟ್ಟಿದೆ ಅಂತ ನನಗೆ ಗೊತ್ತಿಲ್ಲ. ಆದರೆ ನಾನೊಂದು ಮಾತನ್ನು ಅವರಿಗೆ ಹೇಳಲಿಕ್ಕೆ ಬಯಸ್ತೇನೆ. RSS ಅಂತಕ್ಕಂಥದ್ದು ಒಂದು ಸಂಘಟನೆ. ಸಂದರ್ಭ ಬಂದಾಗ ನೀವು ಈ ದೇಶದ ಪರವಾಗಿದ್ದರೆ ಕಾಂಗ್ರೆಸ್ಗೂ ಕೂಡ ಅದು ಸಪೋರ್ಟ್ ಮಾಡ್ತದೆ. ಯಾಕೆಂದರೆ ದೇಶದ ಪರವಾಗಿರ್ತಕ್ಕಂಥವರು ಬೇಕು ಅವ್ರಿಗೆ. ಭಾರತೀಯ ಜನತಾ ಪಕ್ಷ ದೇಶದ ಪರವಾಗಿ ಕೆಲಸ ಮಾಡ್ತದೆ, ದೇಶ ಮೊದಲು ಅಂತ ಹೇಳ್ತದೆ. ಆ ಕಾರಣದಿಂದ ನಾವು ಅವರ ನೆರಳಿನಲ್ಲಿ ಇರ್ತಕ್ಕಂಥದ್ದು ಸರಿ. ಆದರೆ ಅವರು ದೆವ್ವದ ಸಂಘಟನೆ ಅಲ್ಲ, ಅದೊಂದು ದೇಶಭಕ್ತರ ಕೂಟ. ಅದನ್ನು ನೀವು ದೆವ್ವಕ್ಕೆ ಹೋಲಿಸಿದ್ದೀರಿ, ಆದರೆ ಅದು ದೆವ್ವ ಅಲ್ಲ. ದೇಶಭಕ್ತರ ಕೂಟ ಅಂದರೆ ಅದು ಭಕ್ತರ ಕೂಟ, ದೇವರ ಆಶೀರ್ವಾದದಿಂದ ಇರತಕ್ಕಂಥದ್ದು. ಯಾವಾಗಲೂ ಕೂಡ ದೇವರ ನೆರಳಿನಲ್ಲಿ ಈ ಪ್ರಪಂಚದಲ್ಲಿರ್ತಕ್ಕಂಥ ಪ್ರತಿಯೊಂದು ಜೀವಿಯೂ ಕೂಡ ಜೀವಿಸ್ತದೆ, ಆದರೆ ದೆವ್ವದ ನೆರಳಲ್ಲಿಲ್ಲ. ಆದರೆ ಕಾಂಗ್ರೆಸ್ಸನ್ನು ಏನು ಹೇಳ್ತಾರೆ? ಕಾಂಗ್ರೆಸ್ಸನ್ನು ಯಾವಾಗಲೂ ಕೂಡ ಡೆವಿಲ್ಸ್ ವರ್ಕ್ಶಾಪ್ ಅಂತಾರೆ. ಡೆವಿಲ್ಸ್ ವರ್ಕ್ಶಾಪಲ್ಲಿ ಕೆಲಸ ಮಾಡ್ತಕ್ಕಂಥ ಗುಲಾಮರು ಯಾರಾದರೂ ಇದ್ದರೆ ಈ ರೀತಿಯ ಮಾತುಗಳು ಬರ್ತವೆ ಅವರಿಗೆ. ಇಲ್ಲ ಅಂತಂದರೆ ಬರೋದಿಲ್ಲ. ನಾನು ಮಾನ್ಯ ಪ್ರಿಯಾಂಕಾ ಖರ್ಗೆ ಅವರಿಗೆ ನಾನು ಅವರ ಸಹೋದರನಾಗಿ ಒಂದು ಮಾತನ್ನು ಹೇಳಲಿಕ್ಕೆ ಬಯಸ್ತೇನೆ. ರಾಜ್ಯದಲ್ಲಿ ಅನೇಕ ಸಮಸ್ಯೆಗಳಿದೆ. ನೀವು ಯಾವ ಸಮುದಾಯದಿಂದ ಬಂದಿದ್ದೀರೋ ಆ ಸಮುದಾಯದ ಜನರು ಸಂಕಷ್ಟದಲ್ಲಿದ್ದಾರೆ. ನಿಮ್ಮ ಸರ್ಕಾರ 39,000 ಕೋಟಿ ಹಣವನ್ನು ನುಂಗಿದ್ದೀರಿ ದಲಿತರದ್ದು. ಇದರ ಬಗ್ಗೆ ಒಂದು ದಿನ ನೀವು ಪ್ರಸ್ತಾಪ ಮಾಡಿಲ್ಲ. ಅದರ ಬದಲಾಗಿ ಅದನ್ನು ಡಿಪೆಂಡ್ ಮಾಡ್ತೀರಿ. ಒಳ ಮೀಸಲಾತಿ ಆದಮೇಲೆ ದೊಡ್ಡ ದ್ವಂದ್ವ ನಡೆದಿದೆ. ಜನ ಇವತ್ತು ಬೀದಿಗಿಳಿದು ನಿಮ್ಮ ಸಚಿವರು ಯಾರಾದ ಈ ಉಪಮುಖ್ಯಮಂತ್ರಿಗಳು ಹೋದಾಗ ಕಪ್ಪು ಬಾವುಟ ಪ್ರದರ್ಶನ ಮಾಡ್ತಾ ಇದ್ದಾರೆ. ವಿಶೇಷವಾಗಿ ಮೈಸೂರು ಭಾಗದಲ್ಲಿ ಜನ ರೊಚ್ಚಿಗೆದ್ದಿದ್ದಾರೆ. ಮಾನ್ಯ ಮಹದೇವಪ್ಪನವರ ಫೋಟೋ, ಮಾನ್ಯ ಡಾಕ್ಟರ್ ಪರಮೇಶ್ವರ್ ಅವರ ಫೋಟೋ, ವಿಶೇಷವಾಗಿ ನಿಮ್ಮ ಫೋಟೋನು ಇಟ್ಕೊಂಡು ನೀವು ಗುಲಾಮರಾಗಿದ್ದೀರಿ ಕಾಂಗ್ರೆಸ್ಗೆ. ನಿಮ್ಮನ್ನು ನಂಬಿ ನಾವು ಗುಲಾಮರಾದ್ವಿ, ಇನ್ನು ಮೇಲೆ ಆಗೋದಿಲ್ಲ, ನಮ್ಮ ದಾರಿ ನಾವು ನೋಡ್ಕೊಳ್ತೇವೆ, ನೀವು ನಮ್ಮ ಜನಾಂಗಗಳಿಗೆ ಅನ್ಯಾಯ ಮಾಡಿದ್ದೀರಿ, ಮೋಸ ಮಾಡಿದ್ದೀರಿ, ವಂಚನೆ ಮಾಡಿದ್ದೀರಿ ಅಂಥೇಳಿ ಕೆಟ್ಟ ಕೆಟ್ಟ ಭಾಷೆಯಲ್ಲಿ ನಿಮ್ಮನ್ನು ಮಾತಾಡ್ತಾ ಇದ್ದಾರೆ. ಇವ್ಯಾವುದರ ಬಗ್ಗೆಯೂ ತಲೆ ಕೆಡಿಸ್ಕೊಳ್ಳದೆ, ಇದು ಸಮುದಾಯಕ್ಕೆ ಸಂಬಂಧವೇ ಇಲ್ಲದ ಈ RSS BJP ವಿಚಾರವನ್ನು ನೀವು ಮಾತಾಡ್ತಿರಲ್ಲ, ನಿಮಗೆ ಇದರ ಬಗ್ಗೆ ಮಾತಾಡಲಿಕ್ಕಾದರೂ ಏನು ಯೋಗ್ಯತೆ ಇದೆ? ಆದ್ದರಿಂದ ಜನ ಸಮುದಾಯದ ಬಗ್ಗೆ ಮಾತಾಡಿ. ಅಷ್ಟು ಮಾತ್ರ ಅಲ್ಲ, ಮಂಗಳೂರು ದಕ್ಷಿಣ ಕನ್ನಡ ಭಾಗಕ್ಕೆ ಇವತ್ತು ಕಾರ್ಖಾನೆಗಳೇ ಹೋಗೋದಿಲ್ಲ, ಇಂಡಸ್ಟ್ರಿಯಲೈಸೇಷನ್ ಆಗಿಲ್ಲ ಅಂತ ಹೇಳ್ತೀರಿ. ಯಾಕೆ ಅಂದರೆ ಅಲ್ಲಿ ಹಿಂದುತ್ವದ ಕಾರಣ ಗಲಾಟೆಗಳಾಗ್ತವೆ ಅಂತ. ಅಲ್ಲಿ ಹಿಂದುತ್ವದ ಕಾರಣದಿಂದ ಗಲಾಟೆ ಆಗ್ತಾ ಇಲ್ಲ, ನಿಮ್ಮಂಥವರ ಅವಿವೇಕತನದಿಂದ ಪ್ರಚೋದನೆಯಿಂದ ಆಗ್ತಾ ಇದೆ. ಎಲ್ಲಕ್ಕಿಂತ ಮಿಗಿಲಾಗಿ
ಆ ಭಾಗದಲ್ಲಿ ಅದು ಮಲೆನಾಡು ಅಂತಾರೆ, ಹೆಚ್ಚು ಕಾಲ ಒಂದು ವರ್ಷದಲ್ಲಿ ಹೆಚ್ಚು ಮಳೆ ಆಗ್ತದೆ. ಅಲ್ಲಿನ ವಾತಾವರಣಕ್ಕೆ ಯಾವ ಇಂಡಸ್ಟ್ರಿಗಳು ಹೋಗ್ಬೋದು ಅಷ್ಟನ್ನೇ ಮಾಡ್ಬೋದೇ ಹೊರತು ಬೆಂಗಳೂರು ಭಾಗದಲ್ಲಿರೋ ರೀತಿಯಲ್ಲಿ ಮಾಡಲಿಕ್ಕೆ ಆಗೋದಿಲ್ಲ. ಆ ಒಂದು ವಿವೇಕವೂ ನಿಮಗಿರಬೇಕಾಗಿತ್ತು. ಇದೆಲ್ಲ ಬಿಡಿ, ನಿಮ್ಮ ಗುಲ್ಬರ್ಗ ಪರಿಸ್ಥಿತಿ ಹೇಳಿ, ಕಲ್ಯಾಣ ಕರ್ನಾಟಕದಲ್ಲಿ ಎಂಥ ಪರಿಸ್ಥಿತಿ ಇದೆ ಅನ್ನೋದನ್ನು ಹೇಳಿ. ಅದು ನಿಮಗೆ ಗೊತ್ತಾಗಲಿಲ್ವೇ? ಅದರ ಪರವಾಗಿ ಯಾಕೆ ಮಾತಾಡೋದಿಲ್ಲ ಅಂತಕ್ಕಂಥ ಬುದ್ಧಿ ಮಾತನ್ನು ಅವರಿಗೆ ಹೇಳಲಿಕ್ಕೆ ಬಯಸ್ತೇನೆ. ಅಲ್ಲಿಗೆ ಕಾಂಗ್ರೆಸ್ನಲ್ಲಿ ಇರೋರು ಎಲ್ಲ ನಾಯಕರು ನಾಯಿಗಳು ಅಂತಂದಂಗೆ ಆಯ್ತಲ್ಲ. ಹಾಗಿದ್ದರೆ ನಾನು ಒಂದು ಸಾರಿ ಮೋದಿಜಿಯವರ ಬಗ್ಗೆ ಮಾತಾಡಿದವರಿಗೆ, ಮೋದಿಜಿಯವರು ಆನೆ ಇದ್ದ ಹಾಗೆ ಹಳ್ಳಿ ಒಳಗಡೆ ಬಂದರೆ ನಾಯಿಗಳು ಬಗಳ್ತವೆ, ಆ ರೀತಿ ಕೆಲವರು ಬಗಳಿದ್ರೆ ಏನು ಆನೆ ಅದಕ್ಕೆ ಎದುರ್ತದೆಯಾ ಅಂತ ಕೇಳಿದ್ದೆ. ಬಹಳ ಬೇಜಾರಾಗಿದ್ದವರು ಕೆಲವರು ಇವತ್ತೇನು ಹೇಳ್ತಾರೆ, ನಿಮ್ಮನ್ನು ಸೇರಿ ಮಹದೇವಪ್ಪ ನಾಯಿ ಎಂದಿದ್ದಾರೆ. ಆಮೇಲೆ ಕಾಂಗ್ರೆಸ್ನವ್ರಿಗೆ ನಾಯಿ ಅಂದರೆ ಬಹಳ ಇಷ್ಟ. ಇವತ್ತು ಉಪ್ಪಿನಂಗಡಿಯಲ್ಲಿ ನಾನೊಂದು ಭಾಷಣ ಮಾಡೋಕ್ಕೆ ಹೋಗಿದ್ದೆ. ಜಿ ರಾಮ್ಜಿ ಬಗ್ಗೆ ಮಾತಾಡಿ ಇಲ್ಲಿನ ಶಾಸಕರು ಏನಾದರೂ ಸುಳ್ಳುಗಳನ್ನು ಹೇಳ್ತಾರಲ್ಲ, ಅವರು ಇಲ್ಲಿ ಬೇಕಾದರೆ ಬರಲಿ, ಅವರ ಸುಳ್ಳುಗಳ ಬಟ್ಟೆಯನ್ನು ಬಿಚ್ತೇನೆ ನಾನು ಅಂತ ಹೇಳಿದ್ದೆ. ಅದಕ್ಕೆ ಅವರು ನನ್ನನ್ನು ನಾಯಿ ನಾಯಿ ಅಂತಂದಿದ್ದಾರೆ. ಅಂದರೆ ನಾಯಿ ಪ್ರೇಮ ಕಾಂಗ್ರೆಸ್ಗೆ ಭಾಳ ದೊಡ್ಡದು. ಇವತ್ತು ಎಲ್ಲ ಯಾರ್ಯಾರು ಬಾಲ ಈಗ ಕಾಂಗ್ರೆಸ್ಸನ್ನೇ ಅಳ್ಳಾಡಿಸ್ತಾ ಇದೆಯೋ, ಕಾಂಗ್ರೆಸ್ಸು ಬಾಲ ಅಳ್ಳಾಡಿಸ್ತಾ ಇದೆಯೋ ಅನ್ನೋದನ್ನು ಭಾಳ ಸೂಕ್ಷ್ಮವಾಗಿ ಮಹದೇವಪ್ಪನವರು ಹೇಳಿದ್ದಾರೆ. ಅಂದರೆ ಯಾರ್ಯಾರು ನಾಯಿಗಳು ಅನ್ನೋದನ್ನು ಕೂಡ ಮಹದೇವಪ್ಪ ಹೇಳಬೇಕು. ನೋಡಿ, ಹಲವು ಬಾರಿ ಈ ರೀತಿ ಆಗಿದೆ. ಇಂಥವು ಆದಾಗಲೂ ಕೂಡ ಇದನ್ನು ಕೂಡ ವೋಟ್ ಚೋರಿ ಅನ್ನಲ್ವೇ? ಇದು ನಿಜವಾದ ವೋಟ್ ಚೋರಿ. ರಾಹುಲ್ ಗಾಂಧಿ ಕಳಿಸ್ಕೊಡ್ಬೇಕು ಇದನ್ನು. ಎಲ್ಲೆಲ್ಲಿ ವೋಟ್ ಚೋರಿ ಕಾಂಗ್ರೆಸ್ ಮಾಡಿ ಗೆದ್ದಿತ್ತು ಅನ್ನೋದು ಈಗ ಗೊತ್ತಾಗ್ತಾ ಇದೆ. ಅದಕ್ಕೆ ಕಾಂಗ್ರೆಸ್ ಮುಖಕ್ಕೆ ಹಿಡಿದ ಕನ್ನಡಿ ಇದು ಅಂತೇಳಿ ನಾನು ಹೇಳಲಿಕ್ಕೆ ಬಯಸ್ತೇನೆ.